ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಸ್ಟ್ರ್ ಹೆಂಡತಿ ಬ್ಲಾಗ್. ಇವತ್ತು ಸಿಂಪಲ್ ಆಗಿರೋ ಕ್ಯಾಬೇಜ್ ಮಂಚೂರಿ ಮಾಡ್ತಾಯಿದ್ದೀನಿ. ಕ್ಯಾಬೇಜ್ ತೊಗೊಂಡಿದ್ದೀನಿ, ಒಂದು ಪಾವು ಕೆ ಅಷ್ಟು. ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ, ಮತ್ತು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ 2 ಸ್ಪೂನಷ್ಟು. ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದು ಏನಂತಂದ್ರೆ ಕಾರ್ನ್ ಫ್ಲೋರು, ಅಂದರೆ ಗೋವಿನ ಜೋಳದ ಹಿಟ್ಟು. ಇದನ್ನು 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. 3 ಕಲರು ಸೇಮ್ ಇರೋದ್ರಿಂದ ಗೊತ್ತಾಗೋದಿಲ್ಲ ಅದು. ಸ್ಟಾರ್ಟಿಂಗ್ ನಾನು ಕಾರ್ನ್ ಫ್ಲೋರು, ನೆಕ್ಸ್ಟು ಮೈದಾ ಹಿಟ್ಟು, ನೆಕ್ಸ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈ ಕ್ಯಾಬೇಜ್ನಲ್ಲಿ ವಿಟಮಿನ್ ಎ ಮತ್ತು ಇ ಇರ್ತದೆ. ಇದನ್ನು ತಿನ್ನೋದ್ರಿಂದ ಡ್ರೈ ಸ್ಕಿನ್ ಇದ್ದವರಿಗೆ ಹೆಲ್ಪ್ ಆಗುತ್ತೆ. ಇದು ಚೆನ್ನಾಗಿ ಹೊಳಪು ಕೊಡುತ್ತಾ ಅಂತ ಹೇಳ್ಬೋದು. ಇದು ಕ್ಯಾಬೇಜು ಇದರೊಳಗೆ ಜಾಸ್ತಿ ನೀರಿನ ಅಂಶ ಇರುತ್ತೆ. ಇವಾಗ ಸರಿಯಾಗಿ ಕಲಿಸ್ಕೊಂಡಿದ್ದೀನಿ. ಇದಕ್ಕೇನು ಮಾಡ್ತೀನಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಇದನ್ನು ಒಂದು ಅರ್ಧ ತಾಸು ಕಲಸಿ ಇಡಬೇಕು ಅಂತಂದ್ರೆ ಏನು ಮಾಡ್ಬೇಕು, ನಾವು ಪ್ರಿಪೇರ್ ಮುಂಚೆ ಮಾಡಿದ್ವಿ ಅಂದ್ರೆ ಈ ಥರ ಜಸ್ಟ್ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದೇ ನೀರು ಹೊಡಿತೈತೆ ಕ್ಯಾಬೇಜ್, ನೀರಿನ ಅಂಶ ಇರೋದ್ರಿಂದ. ನಾವು ಬೇಗ ಸ್ಪಾಟ್ ಒಳಗೆ ಮಾಡಕತ್ತೀವಿ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು ಇಟ್ಕೋಬೇಕು. ಇದನ್ನು ಅರ್ಧ ತಾಸು ಮುಂಚೆನೇ ನಾವು ಪ್ರಿಪೇರ್ ಮಾಡ್ಕೊಂಡಿದ್ರೆ ನೀರು ಹಾಕಿ ಕಲಿಸ್ಕೊಳೋ ಅವಶ್ಯಕತೆ ಇಲ್ಲ. ಅದು ನೀರು ಹೊಡಿತೈತಲ್ಲ, ಆಮೇಲೆ ಅದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡು ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡ್ರೆ ನಡೀತೈತಿ. ಇದು ಈ ಥರ ಸಣ್ಣ ಸಣ್ಣ ಮಾಡಿ ಬಿಡ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬಂದಿರ್ತವೆ ಇವು. ನೀವು ಒಂದ್ಸತ ಟ್ರೈ ಮಾಡಿ ನೋಡಿ. ಮನೆಯಲ್ಲಿರುವಂಥ ಸಾಮಗ್ರಿ ಯೂಸ್ ಮಾಡಿಕೊಂಡು, ಸಿಂಪಲ್ ಆಗಿರೋ ಸಾಮಗ್ರಿ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಇವನ್ನ. ಗೋವಿನ ಜೋಳದ ಹಿಟ್ಟು ಇಲ್ಲದೇ ಇದ್ದರೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು. ಅದು ಇದೇ ಥರ ಟೇಸ್ಟ್ ಬಂದಿರ್ತವೆ ಅವು. ನೀವು ಒಂದ್ಸತ ಟ್ರೈ ಮಾಡಿ ನೋಡಿ. ಈ ಥರ ಬಂದಿದ್ದಾವೆ. ನೆಕ್ಸ್ಟ್ ಇದು 1 ಸ್ಪೂನು ಗೋವಿನ ಜೋಳದ ಹಿಟ್ಟು, ಇದನ್ನು ಕಲಸಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಕೊಡ್ತೀನಿ ನಾನು. ಮೆಣಸಿನ್ಕಾಯಿ ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಕ್ಯಾರೆಟ್, ಒಂದು ಸ್ವಲ್ಪ ಕ್ಯಾಬೇಜ್ ತೊಗೊಂಡು ಒಗ್ಗರಣೆ ಕೊಡ್ತೀನಿ. ಮತ್ತು ಒಂದು 6ರಿಂದ 7 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾ ಮಾಡ್ತಿರೋ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕೆಂಪು ಖಾರದ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಟೊಮೆಟೊದು ಪ್ಯಾಕೆಟ್ ಇರ್ತೈತಲ್ಲ, ಅದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೆಚಪ್, ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಸಾಂಬಾರು ಪೌಡರು. ನೆಕ್ಸ್ಟು ನನ್ನ ಕಡೆ ಆ ಸಾಸಿಂದು ಗೋಬಿ ಮಂಚೂರಿಯನ್ನಿದ್ದು ಮಸಾಲೆ ಇತ್ತು, ಅದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಸರಿಯಾಗಿ ಕಲಿಸ್ಕೊತೀನಿ ಇದನ್ನು. ಇದು ಕಾರ್ನ್ ಫ್ಲೋರು ಕಲಿಸ್ಕೊಂಡಿದ್ನೆಲ್ಲ ಅದನ್ನ ಇವಾಗ ಹಾಕ್ಕೊತೀನಿ. ಅಂದರೆ ಸ್ವಲ್ಪ ಮಂದಾಗಿ ಬರ್ತೈತಿ, ಇದು ನೀರು ಟೈಪ್ ಆಗೋದಿಲ್ಲ. ಇವಾಗ ಮಂಚೂರಿನ ಹಾಕ್ಕೊತೀನಿ. ಹಾಕ್ಕೊಂಡು 1 ನಿಮಿಷ ಮಾಡ್ತೀನಿ, ಸರಿಯಾಗಿ ಕಲಿಸ್ಕೊತೀನಿ. ನೋಡಿ ಈ ಥರ ಆಗಿದೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು.